ಮೂಡಾ ಕೇಸ್ ಬಗ್ಗೆ 3,000ಕ್ಕೂ ಹೆಚ್ಚು ಪುಟಗಳ ವರದಿ ರೆಡಿಯಾಗಿದೆ. ವರದಿಯನ್ನು ಸಿದ್ಧಪಡಿಸುವ ಲೋಕಾಯುಕ್ತ SP ಉದೇಶ್ ಲೋಕಾ ವರದಿ ಬಗ್ಗೆ ರಾಜ್ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದೆ. ಮೂಡಾ ಕೇಸ್ ಬಗ್ಗೆ 3,000ಕ್ಕೂ ಹೆಚ್ಚು ಪುಟಗಳ ವರದಿ ರೆಡಿಯಾಗಿರುವಂಥದ್ದು. ಏನ್ ಮೂಡಾ ಕೇಸ್ ಇದೆ, ಆ ಮೂಡಾ ಕೇಸ್ ಬಗ್ಗೆ 3,000ಕ್ಕೂ ಹೆಚ್ಚು ಪುಟಗಳ ವರದಿ ರೆಡಿಯಾಗಿದ್ದು, ವರದಿಯನ್ನ ಲೋಕಾಯುಕ್ತ ಸಿದ್ಧಪಡಿಸಿಕೊಂಡಿದೆ. ಲೋಕಾಯುಕ್ತ SP ಉದೇಶ್ ಸಿದ್ಧಪಡಿಸಿಕೊಂಡಿದೆ. ಇದೀಗ ಲೋಕ ವರದಿ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ರಾಜ್ ನ್ಯೂಸ್ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದೆ. ಮೂಡಾ ಕೇಸ್ ವಿಚಾರವಾಗಿ 3 ಪುಟಗಳಲ್ಲಿ ಏನೆಲ್ಲ ವಿಚಾರಗಳು ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ ನಿಮಗೆ ಪ್ರಸ್ತುತಪಡಿಸ್ತಾ ಇದೆ. ಲೋಕ ವರದಿ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಮೂಡಾ ಕೇಸ್ ಬಗ್ಗೆ 3,000ಕ್ಕೂ ಹೆಚ್ಚು ಪುಟಗಳ ವರದಿ ರೆಡಿಯಾಗಿರುವಂಥದ್ದು. ಈ ಒಂದು ವರದಿಯನ್ನ SP ಉದೇಶ್ ಲೋಕಾಯುಕ್ತ SP ಉದೇಶ್ ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದು, ಈ ವರದಿಯ ಲೋಕಾ ವರದಿ ಬಗ್ಗೆ ರಾಜ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಹಿಂದೆ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಿದೆ. ಲೋಕಾಯುಕ್ತ ADGP IGP ಕೋರ್ಟ್ ನೀಡಿದ ಗಡುವಿನ ಒಳಗೆ ವರದಿಯನ್ನ ಸಲ್ಲಿಸ್ತಾ ಇರುವಂಥದ್ದು. ಜನವರಿ 27ಕ್ಕೂ ಮುನ್ನ ವರದಿಯನ್ನ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಹಿಂದೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಆಗ್ತಾ ಇದೆ. ನಿನ್ನೆಯೇ ಲೋಕಾಯುಕ್ತ SP ಉದೇಶ್ರಿಂದ ADGPಗೆ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಸೊ ಈ ಒಂದು ಏನಿದೆ ಮೂಡಾ ಹಗರಣದ ಪ್ರಕರಣದ ವರದಿಯಲ್ಲಿರುವ ಪ್ರಮುಖ ಅಂಶಗಳು, ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ SP. ಸೋಮವಾರ ಕೋರ್ಟ್ನಲ್ಲಿ ವರದಿ ಕುರಿತು ಚರ್ಚೆ ಕೂಡ ಆರಂಭವಾಗಲಿದೆ. ಚರ್ಚೆ ನಡೆಯುತ್ತೆ ಸೋಮವಾರ. ಮಹತ್ವದ ದಾಖಲೆಗಳೊಂದಿಗೆ ವರದಿ ಸಲ್ಲಿಸಿರುವ ಲೋಕಾಯುಕ್ತ ಅಧಿಕಾರಿಗಳು 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳ ವರದಿಯನ್ನು ಇಲ್ಲಿ ಸಿದ್ಧಪಡಿಸಿಕೊಂಡಿದೆಯಂತೆ. 17A ಅಡಿಯಲ್ಲಿ ಸಂಗ್ರಹಿಸಿರುವಂತಹ ವರದಿ ಇದನ್ನ SP ಸಲ್ಲಿಸಲಿದ್ದಾರೆ. ದಾಖಲೆಗಳ ಸಂಗ್ರಹದ ಹಾರ್ಡ್ ಡಿಸ್ಕ್, CD, ಪೆನ್ ಡ್ರೈವ್ಗಳು, ವಿಜಯನಗರ 14 ಸೈಟ್ಗಳು, ಕೆಸರಿಯ ಸರ್ವೆ ನಂಬರ್ 464ರ 314 ಎಕರೆ ಭೂಮಿಯ ಮಾಹಿತಿ, ಇದೆಲ್ಲದೂ ಕೂಡ ಈ ವರದಿಯಲ್ಲಿ ಬರ್ತಾ ಇರ್ತದೆ. 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳ ವರದಿ ಕೂಡ ಇಲ್ಲಿ ಇರುವಂಥದ್ದು. 17A ಅಡಿಯಲ್ಲಿ ಸಂಗ್ರಹಿಸುವಂಥ ವರದಿ ಇದನ್ನ ಸಬ್ಮಿಟ್ ಮಾಡಲಿದ್ದಾರೆ. ಜೊತೆಗೆ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, FSL ವರದಿಗಳು ಎಲ್ಲದೂ ಕೂಡ ಇಲ್ಲಿ ಮಾಡ್ತಿರೋದು. ವಿಜಯನಗರದ 14 ಸೈಟ್ಗಳು, ಕೆಸರೆಯ ಸರ್ವೆ ನಂಬರ್ 414ರ 3.16 ಎಕರೆ ಭೂಮಿಯ ಮಾಹಿತಿ, ಜೊತೆಗೆ ಭೂ RTC, ಭೂ ಪರಿವರ್ತನೆ, ಮೂಲ ಮಾಲೀಕರ ಬಳಿಯ ದಾಖಲೆಗಳು, ಕೈ ಬದಲಾವಣೆಯ ದಾಖಲೆಗಳ ಸಂಗ್ರಹ, ಮೂಡಾದಲ್ಲಿ ಯಾವ ಹಂತದಲ್ಲಿ ಪತ್ರ ವ್ಯವಹಾರ ನಡೆದಿದೆ, ಯಾವ ಅಧಿಕಾರಿಗಳು ಸೈಟ್ ಹಂಚಿಕೆಗೆ ಸಹಿ ಹಾಕಿದ್ದರು, ಇದೆಲ್ಲದರ ಮಾಹಿತಿ ಈಗ ಇರುವಂಥದ್ದು. 1994ರಿಂದ 2024ರವರೆಗಿನ ಎಲ್ಲ ಮಾಹಿತಿಗಳ ಸಂಗ್ರಹ ಇಲ್ಲಿ ಇರುವಂಥದ್ದು. ಜೊತೆಗೆ ಹಿಂದಿನ ಆಯುಕ್ತರುಗಳು, ಅಧ್ಯಕ್ಷರುಗಳು, ಇಂಜಿನಿಯರ್ಗಳು, ನಗರ ಯೋಜನಾ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು, ತಹಸೀಲ್ದಾರ್ಗಳು, ಸಭೆಯಲ್ಲಿ ಪಾಲ್ಗೊಂಡಿದ್ದ ಹಲವು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅಂದಿನ ADC ಅವರ ಹೇಳಿಕೆಗಳು ಎಲ್ಲವೂ ಕೂಡ ಇಲ್ಲಿ ದಾಖಲಾಗಿದೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಸಂಗ್ರಹವಾದಂತಹ ದಾಖಲೆಗಳು, ಆರೋಪಿತರಾದ A1 ಸಿದ್ದರಾಮಯ್ಯ, A2 BN ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಅವರ ಹೇಳಿಕೆಗಳು, ಎಲ್ಲರ ಹೇಳಿಕೆಗಳನ್ನು ಆಧರಿಸಿ ಫೈನಲ್ ರಿಪೋರ್ಟ್ ಅನ್ನ ತಯಾರು ಮಾಡಿಕೊಂಡಿದೆ ಲೋಕಾಯುಕ್ತ. ಮೂಡಾ ಕೇಸ್ ಬಗ್ಗೆ 3,000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ರೆಡಿ ಮಾಡಿಕೊಂಡಿದ್ದು, ವರದಿಯನ್ನ ಲೋಕಾಯುಕ್ತ ಸಿದ್ಧಪಡಿಸಿಕೊಂಡಿದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿರುವಂಥದ್ದು.